ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಅವರು ಇರುವಾಗ ಅದೆಷ್ಟೋ ಟ್ರೋಲ್ ಪೇಜಸ್ಗಳಾಗಿರ್ಬೋದು, ಏನೇನು ಕಮೆಂಟ್ಸ್, ಏನೇನು ವಿಡಿಯೋಸ್, ಇಂಥವ್ರಿಗೆ ಏನು ಹೇಳ್ತೀರಾ? ಏನೂ ಇಲ್ಲ, ಕ್ಲಾರಿಫಿಕೇಶನ್ ಕೊಡ್ಬೋದಷ್ಟೇ. ಅವ್ರು ಏನು ಕಮೆಂಟ್ ಮಾಡಿದ್ದಾರೆ, ನಾನು ಬಿಗ್ ಬಾಸ್ ಮನೇಲಿ ಹೇಗಿದ್ನೋ ಹಾಗೇ ಇರೋದು ಇನ್ ಜನರಲ್. ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಂಡವ್ರಿಗೆಲ್ಲ ಅಂಥದ್ದೇನೂ ಇಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೊಡ್ಬೋದು. ಕಮ್ಮಿಂಗ್ ಟು ಇವಾಗ ಮುಖವಾಡ ಅನ್ನೋದಾದರೆ, ಮುಖವಾಡ ಹಾಕ್ಕೊಂಡು ಆ ಮನೇಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಅಂತಲ್ಲ, 111 ದಿನ ಆ ಮನೇಲಿ ಅಂತ ಐ ಮೀನ್ ನಾನು ಅಂತಲ್ಲ, ಆ ಮನೇಲಿ ಇನ್ಯಾರಿರೋದಕ್ಕೂ ಸಾಧ್ಯ ಇಲ್ಲ. ಅದು ಬಿಟ್ಟರೆ ಮುಖವಾಡ ಬಿಟ್ಟರೆ ಅಂತ ಫೇಕ್ ವಿಚಾರವಾಗಿ ಯಾರು ಫೇಕ್ ಹೇಳಿದ್ರು ಅವರೇ ನನ್ನನ್ನು ಬಂದು ಒಳ್ಳೆ ಹ್ಯೂಮನ್ ಆಗಿ ಗೆದ್ದಿದ್ದೀರಾ ಅನ್ನೋ ಮಾತನ್ನು ಹೇಳ್ತಾರೆ ರೆಸಾರ್ಟ್ ಟಾಸ್ಕ್ನಲ್ಲಿ. ಸೊ ಅಲ್ಲಿ ಅದನ್ನು ತೆಗ್ದಾಕಿದ್ದೀನಿ. ಇನಿಷಿಯಲ್ ಡೇಸಲ್ಲಿ ಡಿಪ್ಲೊಮೆಸಿ ಅನ್ನೋವಂಥ ಪದಗಳು ಬರ್ತಿತ್ತು. ಯೋಗರಾಜ್ ಭಟ್ ಸರ್ ಬಂದಾಗ ಯಾರು ಒಪ್ಕೋತಿರೋ ಡಿಪ್ಲೊಮ್ಯಾಟಿಕ್ ಆಗಿ ಇರ್ತಾರೆ ಅಂದಾಗ ಯಾರೂ ಕೈ ಎತ್ತೋದಿಲ್ಲ. ಅದನ್ನಲ್ಲಿ ಇದು ಮಾಡಿದೆ. ಈ ವಿಚಾರಗಳೆಲ್ಲ ಓನ್ಲಿ ವೆನ್ ಯು ಬಿ ವಿತ್ ಮೀ ಗೊತ್ತಾಗುತ್ತೆ ನಾನು ಹೇಗೆ ಅಂತ. ಸೊ ಇನ್ನೇನೋ ಬೇರೆ ಸ್ವಲ್ಪ ಎಕ್ಸಾಜುರೇಟೆಡ್ ಟ್ರೋಲ್ಸ್ ಏನಾದರೂ ಆಗ್ತಿದೆ ಅನ್ನೋದಾದರೆ ನನ್ನ ಬಗ್ಗೆ ಗೊತ್ತಿಲ್ದಿರ ಆಗ್ತಿದೆ. ಸೊ ಅದೆಲ್ಲವೂ ಗೊತ್ತಿಲ್ದಿರ ಆಗ್ತಿರೋವಂಥ ತಪ್ಪುಗಳು. ಐ ಕ್ಯಾನ್ ಓನ್ಲಿ ಕ್ಲಾರಿಫೈ, ನೀವು ಅನ್ಕೊಳ್ಳೋ ಥರದ್ದೆಲ್ಲ ಬೇರೆ ಏನೇನೂ ಇಲ್ಲ. ಎವ್ರಿಥಿಂಗ್ ಇಸ್ ಸಿಂಪಲ್ ಆ್ಯಂಡ್ ನೀಟ್. ಮ್ಯಾಮ್, ಇನ್ನೊಂದು ಜನರು ಹೇಳ್ತಾ ಇರೋದೇ ಇನ್ನೊಂದು ಕೂಡ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೇಲಿದ್ದಾಗ ಮಂಜು ಅವರ ಡವ್ ಗೌತಮಿ, ಹೌದಾ? ಇದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಏನು ಹೇಳ್ತೀರಾ? ನನಗೆ ಅದನ್ನೇ ಹೇಳಿದೆ ನಾನು, ಕ್ಲಾರಿಫೈ ಮಾಡ್ಬೋದಷ್ಟೇ. ಒಂದೊಳ್ಳೆ ಫ್ರೆಂಡ್ಶಿಪ್ ಇತ್ತು. ಅದು ಬಿಟ್ಟರೆ ಅಂದರೆ ನಂಗೆ ಐ ಆಮ್ ಆಲ್ರೆಡಿ ಮ್ಯಾರಿಡ್, ನಂಗೆ ಐ ಆಲ್ರೆಡಿ ಹ್ಯಾವ್ ಅ ಲವ್ ಸ್ಟೋರಿ. ಹೊಸ ಲವ್ ಸ್ಟೋರಿಗಳು ನನಗೆ ಬೇಡ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ. ಆ್ಯಂಡ್ ಆ ಥರ ಏನಾದರೂ ಮಂಜು ಅವ್ರ ಕಡೆಯಿಂದನೇ ಮೂವ್ ಇದ್ದಿದ್ರು ನಾನು ಎಂಟರ್ಟೈನ್ ಮಾಡೋಳಲ್ಲ. ಮಂಜು ಅಂತ ಅಲ್ಲ, ಅಲ್ಲಿ ಯಾರಾದರೂ ಅಷ್ಟೇ, ಅಥವಾ ಇನ್ನು ಹೊರಗಡೆನೂ ಅಷ್ಟೇ. ಬಿಕಾಸ್ ನನ್ನ ರೆಸ್ಪಾನ್ಸಿಬಿಲಿಟೀಸ್, ಐ ಹ್ಯಾವ್ ಅ ಫ್ಯಾಮಿಲಿ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ನನಗೆ ಗೊತ್ತು. ಹಂಗೇನು ಎಲ್ಲಿ ಒಂದು ಸೆಕೆಂಡ್ ನನಗೆ ಅನಿಸಿದ್ರು ನನ್ನ ರಿಯಾಕ್ಷನ್ ಡೆಫಿನೆಟ್ಲಿ ಬೇರೆ ಇರ್ತಿತ್ತು. ಅಲ್ಲಿ ಇರಲಿಲ್ಲ, ಅಂಥದ್ದು ಏನೂ ಇರಲಿಲ್ಲ, 1% ಇರಲಿಲ್ಲ. ಇಟ್ ವಾಸ್ ಅ ಪ್ಯೂರ್ ಫ್ರೆಂಡ್ಶಿಪ್. ಅದು ಪದೇ ಪದೇ ಹಂಗೆ ನೋಡ್ತಿದ್ದಾಗ ಇಲ್ಲಿ ಹೊರಗಡೆ ಅನಿಸಿರ್ಬೋದು ಇಟ್ ಇಸ್ ಜಸ್ಟ್ ಎನ್ ಒಪಿನಿಯನ್. ಫ್ರೆಂಡ್ಶಿಪ್ನ ಅಪ್ರಿಷಿಯೇಟ್ ಮಾಡಿದವರು ಇದ್ದಾರೆ, ಈ ಥರ ಇನ್ನೇನೋ ಮಾಡಿದವರು ಇದ್ದಾರೆ. ಆ ಥರ ಹೇಳಿದಾಗ ಐ ಕ್ಯಾನ್ ಜಸ್ಟ್ ಕ್ಲಾರಿಫೈ ದೆಮ್ ದಟ್ ಫ್ರೆಂಡ್ಶಿಪ್ ಬಿಟ್ಟರೆ ಅಲ್ಲಿ ಬೇರೆ ಏನೂ ಇರಲಿಲ್ಲ. ಇನ್ನು ಮುಂದೆ ಇರುತ್ತೆ ಅನ್ನೋದಾದರೂ ಅದು ಬರೀ ಫ್ರೆಂಡ್ಶಿಪ್ ಇರುತ್ತೆ, ಅಲ್ಲಿ ಬೇರೆ ಇನ್ನೇನು ಆಗೋದಕ್ಕೆ ಸಾಧ್ಯನೇ ಇಲ್ಲ, ಸ್ಪೇಸೇ ಇಲ್ಲ ಅಲ್ಲಿ. ಓಕೆ, ಒಂದು ವೇಳೆ ಗೌತಮಿ ಅವರು ಮದುವೆ ಆಗದೆ ಮೇಲೆ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ರೆ ಮಂಜು ಅವರ ಮೇಲೆ ಏನಾದರೂ ಲವ್ ಆಗ್ತಿತ್ತಾ? ಅಯ್ಯಪ್ಪ, ಈ ಪ್ರಶ್ನೆನೂ ಯಾರೋ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೋಗ್ದಿದ್ರೆ ಅವಾಗ ಯೋಚನೆ ಮಾಡಬೇಕಾಗ್ತಿತ್ತು. ಬಟ್ ನಾನು ನನ್ನ ಅಂದರೆ ಮಂಜು ಅವ್ರ ವಿಚಾರ ಅಥವಾ ನಾನು ತಗೊಂಡಾಗ ನಮ್ಮ ಯೋಚನೆಗಳು ಅಜಗಜಾಂತರ. ಅದು ಹೆಂಗೆ ಫ್ರೆಂಡ್ಶಿಪ್ ಆಯಿತು ಅನ್ನೋದ್ರ ಬಗ್ಗೆನೇ ನಂಗೆ ದೊಡ್ಡ ಕುತೂಹಲ ಇದೆ. ಅಂತ ನಾನು ಮಂಜು ಅವ್ರಿಗೂ ಹೇಳಿದ್ದೀನಿ ಇದನ್ನು. ನಿಜವಾಗ್ಲೂ ಆದರೆ ಹೊರಗಡೆ ಇದ್ದಿದ್ರೆ ನಿಮ್ಮಂಥವ್ರನ್ನ ನನ್ನ ಫ್ರೆಂಡೇ ಮಾಡ್ಕೋತಾ ಇರಲಿಲ್ಲ, ನಂಗೆ ಆಗ್ತಾ ಇರಲಿಲ್ಲ ಅಂತ. ಹೆಂಗೆ ಆಯಿತು ನನಗೆ ಗೊತ್ತಿಲ್ಲ. ದಟ್ ಇಸ್ ಅವರ ಮನಸ್ಸು ಅಥವಾ ಅವ್ರ ಕ್ಯಾರಿಂಗ್ ಇದರಿಂದ ಆಗಿದೆ. ಬಟ್ ಯೋಚನೆಗಳ ವಿಚಾರದಲ್ಲಿ ನಾವು ಅಜಗಜಾಂತರ, ಆ್ಯಕ್ಚುಲಿ ಅಜಗಜಾಂತರ. ಫ್ರೆಂಡೇ ಆಗ್ತಿರ್ಲಿಲ್ಲ ಅಂದರೆ ಇನ್ನೊಂದು ಸ್ಟೆಪ್ ನಾನು ಹೆಂಗೆ ಯೋಚನೆ ಮಾಡಲಿ? ಇಲ್ಲ, ಡೆಫಿನೆಟ್ಲಿ ನಾಟ್. ಹಂಗೆ ಗೊತ್ತಿಲ್ಲ ಮತ್ತು ಅದು ಹೆಂಗಿರ್ತಿತ್ತು ಅಂತ. ಇಟ್ ಇಸ್ ಅನ್ ಏನದು ಎಕ್ಸಾಜುರೇಟೆಡ್ ಥಿಂಕಿಂಗ್. ನಿಮ್ಮ ಕ್ವಶನ್ ಎಕ್ಸಾಜುರೇಟೆಡ್ ಆಗಿದೆ, ಬಟ್ ಆದರೂ ಅದಕ್ಕೂ ಆನ್ಸರ್ ಮಾಡ್ತೀನಿ ಅನ್ನೋದಾಗಿದ್ದರೆ ಮನಸ್ಥಿತಿಗಳಿಬ್ರದ್ದು ಬೇರೆ ಬೇರೆ ಇದೆ. ಆಗ್ತಿರ್ಲಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇನ್ನೊಂದು, ಬಿಗ್ ಬಾಸ್ ಮನೆಯಲ್ಲಿ ನೀವು ಮತ್ತು ನಿಮ್ಮ ಅಭಿದ್ದು ಲವ್ ಸ್ಟೋರಿ ಹೇಳ್ತಾ ಇದ್ರಿ, ಮಂಜು ಅವ್ರಿಗಾಗಿರ್ಬೋದು, ಮೋಕ್ಷಿತ್ ಅವ್ರಿಗೆಲ್ಲ ಹೇಳ್ತಾ ಇದ್ರಿ ಮ್ಯಾಮ್. ಸೊ ನಮ್ಮ ಜೊತೆ ಹೇಳಬೇಕಾಗಿದ್ರೆ ಯಾವ ರೀತಿ ಪರಿಚಯ? ಚಿಕ್ಕದಾಗಿ ಚೊಕ್ಕದಾಗಿ. ಎಂತ ಇಲ್ಲ, ಒಂದು ಸಿನಿಮಾ ಸೆಟ್ನಲ್ಲಿ ಮೀಟ್ ಮಾಡಿರ್ತೀನಿ ಅವರನ್ನು. ಕಿನಾರೆ ಅನ್ನೋವಂಥ ಸಿನಿಮಾ ಇದರಲ್ಲಿ ಮೀಟ್ ಮಾಡಿರ್ತೀನಿ. ಅಲ್ಲಿ ಪರಿಚಯ ಆಗ್ತಾರೆ. ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ಕ್ರಿಬ್ಬಾಗಿನೇ ಒಂಥರ ಜಗಳದ್ರಲ್ಲಿನೇ ಆಗೋವಂಥ ಪರಿಚಯ ಆಗುತ್ತೆ. ಒಂದಷ್ಟು ದಿವಸ ಸಿನಿಮಾ ನಾವು ಒಟ್ಟಿಗೆ ಶೂಟ್ ಮಾಡ್ತಿದ್ರು, 1-1.5 ವರ್ಷ ಮಾತೇ ಆಡಿರೋದಿಲ್ಲ. ಅವರಷ್ಟಕ್ಕೆ ಅವ್ರು ಕೆಲಸ ಮಾಡಿರ್ತಾರೆ, ನನ್ನಷ್ಟಕ್ಕೆ ನಾನು ಕೆಲಸ ಮಾಡ್ತಿರ್ತೀನಿ. ಯಾವುದೋ ಒಂದು ದಿನ ನಾನು ಅವ್ರ ಮೊಬೈಲಲ್ಲಿ ನನ್ನ ವಾಲ್ಪೇಪರ್ ನೋಡ್ತೀನಿ. ಅರ್ಧ ಮುಖದ ವಾಲ್ಪೇಪರ್ ಇರುತ್ತೆ. ನಾನು ಕೇಳಿದಾಗ ಅವರು ಅವರ ಫೇವ್ರೆಟ್ ಫ್ರೇಮ್ ಅಂತ ಹೇಳ್ತಾರೆ. ನಾನು ಫೇವ್ರೆಟ್ ಫ್ರೇಮ್ ಆದರೆ ಅದನ್ನ ಅರ್ಧ ಕಟ್ ಮಾಡಿ ಎಲ್ಲ ಹಾಕಿದ್ದು, ಆ ಥರ ಎಲ್ಲ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅದನ್ನ ಮಾತಾಡೋಕ್ಕೆ ಶುರು ಮಾಡಿ ನಾವಿಬ್ರು ಇಷ್ಟಪಡ್ತೀವಿ ಅಂತ ನಮಗೆ ಗೊತ್ತಾಗಿ ಮನೆಗೆ ಹೇಳಿ ಮದುವೆ ಆಯಿತು. ಬೇಸಿಕಲಿ ಅಭಿಯವರು ಏನು ಮಾಡ್ತಾರೆ? ಸಿನಿಮ್ಯಾಟೋಗ್ರಾಫರ್ ಅವರು. ಕನ್ನಡ ಸಿನಿಮಾಗಳಲ್ಲಿ ಸಿನಿಮ್ಯಾಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಾರೆ. ಇನ್ನೊಂದು ಗೌತಮ್ ಅವರು ಹೇಳೋದಿದೆ, ನಮ್ಮ ಮನೆಯಲ್ಲಿ ನಾನು, ಅಭಿ, ಅದೇ ರೀತಿ ನನ್ನ 3 ಮಕ್ಕಳಿದ್ದಾರೆ ಅಂತ ಹೇಳಿ. ಎಲ್ರಿಗೂ ಕ್ವಶನ್, ಯಾರಿದು 3 ಮಕ್ಕಳು ಅಂತ ಹೇಳಿ. ಹೌದು, ನನ್ನ 3 ಮಕ್ಕಳಂದ್ರೆ 3 ನಾಯಿ ಮರಿಗಳು. ಕ್ವೀನ್, ಹ್ಯಾಪಿ, ಕಾಫಿ. ಅವರೇ ಕ್ವೀನ್, ಅಮ್ಮ ಅವಳ 2 ಮಕ್ಕಳು ಹ್ಯಾಪಿ ಅಂಡ್ ಕಾಫಿ. ಅವರ ಬರ್ಡೇ ಇವತ್ತು. ಇದು
ತುಂಬಾ ಪ್ರಾಣಿಗಳ ಒಡನಾಟ ಯಾವ ರೀತಿ ನಿಮ್ಗೆ? ನನಗೆ ಯಾವಾಗ 14-15 ಇಯರ್ಸಿಂದ ನನ್ನ ಫಸ್ಟ್ ಪೆಟ್ 2011 ನಾವು ತಂದದ್ದು ಪ್ರಿನ್ಸಿ ಅಂತ. ಅವಳು ಲಾಸ್ಟ್ ಇಯರ್ ತೀರ್ಕೊಂಡಿದ್ದು. ಹಾಗೆ ನೋಡಿದ್ರೆ ಅಂದ್ರೆ ನಂಗೆ ಪೆಟ್ಸ್ ಹ್ಯೂಮನ್ಗಿಂತ ಜಾಸ್ತಿ ನಂಗೆ ಪೆಟ್ಸ್ ಇಷ್ಟ ಆಗ್ತಾರೆ. ಇನ್ನೊಂದು ಕ್ವಶನ್ ಮ್ಯಾಮ್, ಹಾಗಾದ್ರೆ ಗೌತಮಿ ಅವರ ಫ್ಯಾಮಿಲಿ ಪ್ಲಾನಿಂಗ್ ಯಾವಾಗ? ನಂಗೆ ನಿಜ ಗೊತ್ತಿಲ್ಲ. ಯಾರೇನು ಕೇಳಿದ್ರೆ ನಾನು ಮದುವೆ ಆದಾಗ 3 ಇಯರ್ಸ್ ಅಂದೆ. ಆಮೇಲೆ 3 ಇಯರ್ಸ್ ಆದ್ಮೇಲೆ ಮತ್ತೆ 3 ಇಯರ್ಸ್ ಅಂದೆ. 3-6 ಆಗೋಯ್ತು ಈಗ. ಸೊ ಈಗ ಅನ್ನೋದು 3 ಇಯರ್ಸ್ ಅಂತ ಹೇಳಬೇಕು, ಗೊತ್ತಿಲ್ಲ, ಯೋಚನೆ ಮಾಡಿಲ್ಲ. ಕೀಪಿಂಗ್ ಜೋಕ್ಸ್ ಅ ಪಾರ್ಟ್, ಯೋಚನೆ ಮಾಡಿಲ್ಲ. ಈಗ ಮತ್ತೆ ನನ್ನ ಕೆರಿಯರ್ನ ಇನ್ನೊಂದು ಫೇಸ್ ಶುರು ಆಗಿದೆ. ಸೊ ಶುಡ್ ಸಿ. ಬಿಗ್ ಬಾಸ್ ಸೀಸನ್ ಕನ್ನಡ 11 ಅಲ್ಲಿ ಬಿಗ್ ಬಾಸ್ ಮನೆ ಅಂತ ಹೇಳಿ ಬಂದಾಗ ನೀವು ಮತ್ತು ಮಂಜು ಅವರು ತುಂಬಾನೇ ಕ್ಲೋಸ್ ಇರ್ತೀರಾ. ಅದೆಷ್ಟೋ ಜನ ಕೆಲವರು ಹೇಳ್ತಾ ಇರುವಂಥದ್ದು ಮಂಜು ಅವರು ಗೌತಮಿಂದ ಇನ್ಫ್ಲೂಯೆನ್ಸ್ ಆಗಿ ಆಡ್ತಾ ಇದ್ದಾರೆ, ಹೌದಾ? ಇನ್ಫ್ಲೂಯೆನ್ಸ್ ನನಗೆ ಎಷ್ಟರ ಮಟ್ಟಿಗೆ ನನಗೆ ಗೊತ್ತಿಲ್ಲ. ನಾನು ಇರೋದೇ ಹೀಗೆ. ನನ್ನ ಒಳ್ಳೆತನ ನೀವು ತಗೊಂಡು ನಿಮಗೆ ನೀವು ಅಳವಡಿಸ್ಕೊಳ್ತೀರಾ ಅನ್ನೋದಾದರೆ ದಟ್ ಈಸ್ ಯುವರ್ ಚಾಯ್ಸ್. ನಾನು ಯಾವತ್ತೂ ಹಾಗೆ ಹೀಗೆ ಇರಿ ಅಂತಿಲ್ಲ. ನನ್ನ ಭಾಳಷ್ಟು ಸಜೆಷನ್ಸ್ ಅವ್ರು ತಗೋತಿದ್ರು. ಇನ್ಫ್ಲೂಯೆನ್ಸ್ ಅವ್ರು ಹೇಳಬೇಕು, ಅವ್ರ ಪ್ರಕಾರ ಅವ್ರಿಗೆ ಹಿ ವಾಸ್ ವೆರಿ ಗುಡ್. ನಾನೇನು ಹೇಳ್ಕೊಡ್ತೀನಿ ಅದ್ರ ಬಗ್ಗೆ ತುಂಬ ಖುಷಿ ಇತ್ತು. ಏನಾದರೂ ಇಂಥದ್ದು ಮಾತಾಡಬೇಡಿ, ಇಂಥದ್ದು 78 ಕ್ಯಾಮ್ರಾಸ್ ಇರುತ್ತೆ, ಕೋಟಿ ಜನ ನೋಡ್ತಿರ್ತಾರೆ, ಅಂಥ ಮನೇಲಿ ಏನೋ ಕೆಟ್ಟ ಮಾತಾಡೋದು ಅಥವಾ ಬೇರೆ ಥರ ಬಿಹೇವ್ ಮಾಡೋದು ತಪ್ಪಾಗ್ಬೋದು ಅಂತ ನಾನು ಹೇಳಿದ್ದೆಲ್ಲವೂ ಇದೆ. ಅದನ್ನು ನಾನು ಹೇಳೋವಂಥ ರೀತಿ ಸರಿ ಇತ್ತು ಅಂತ ಹೇಳಿ ಅವ್ರು ತಗೊಂಡಿದ್ದಿದೆ. ಆಟಕ್ಕೆ ಯಾವುದೇ ಇನ್ಫ್ಲೂಯೆನ್ಸ್ ಮಾಡ್ತಾ ಇರಲಿಲ್ಲ. ಅಲ್ಲೆಲ್ಲಿ ತಪ್ಪು ಸರಿ ಆಗ್ತಿದ್ವು. ನೀವು ಸೇ ಫ್ರೆಂಡ್ಸ್ ಅಂತ ಹೇಳಿದಾಗ ನೀವು ಅವ್ರ ತಪ್ಪು ಸರಿಗಳನ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ, ಸರಿನೂ ಮಾಡಬೇಕಾಗಿತ್ತು ತಪ್ಪಿದ್ದಾಗ. ಅದನ್ನು ನಾನು ಮಾಡ್ತಿದ್ದೆ. ಇನ್ಫ್ಲೂಯೆನ್ಸ್ ಆಗಿದಾರೋ ಇಲ್ವೋ ಅವರೇ ಹೇಳಬೇಕು. ಮ್ಯಾಮ್, ಇನ್ನೊಂದು ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದಿನ ಕಿಚನ್ ಪಂಚಾಯಿತಿಯಲ್ಲಿ ಒಂದು ಹೊಡೆಯುವ ಟಾಸ್ಕ್ ಇರುತ್ತೆ. ಅದರಲ್ಲಿ ನಿಮ್ಮ ಟರ್ನ್ ಬರುವಾಗ ನೀವು ಹೇಳ್ತೀರಾ, ನಾನು ಯಾರಿಗೂ ಹೊಡೆಯಲ್ಲ ಸರ್ ಅಂತ ಹೇಳಿ. ಸುದೀಪ್ ಸರ್ ಹೇಳ್ತಾರೆ, ಇಷ್ಟು ಒಳ್ಳೇದು ಯಾವತ್ತು ಇರಬಾರ್ದು ಗೌತಮಿ ಅವರು ಅಂತ ಹೇಳಿ. ಏನು ಹೇಳ್ತೀರಾ ಇದಕ್ಕೆ? ಆಗ ನನಗೆ ಸಿಟ್ಟು ಬಂದಿರಲಿಲ್ಲ. ಮತ್ತು ಅದಾದ್ಮೇಲೆ ಭಾಳ ಹತ್ತಿದ್ದಿದ್ದೆ ನಾನು. ಅಂದರೆ ಅವತ್ತು 12 ಜನ ಇದ್ದಿದ್ದು ನಾವು. 11 ಜನ ಹೊಡಿತಿದ್ದಾರೆ, ನನಗೆ ಒಬ್ಳಿಗೆ ಹೊಡಿಬೇಕು ಅನಿಸಿಲ್ಲ. ಅಂದರೆ ನಾನು ಗೇಮ್ ಫಾರ್ಮ್ಯಾಟಲ್ಲೇ ಇಲ್ವಾ, ನನ್ನ ಯೋಚನೆಗಳು ತಪ್ಪಾಗ್ತಿದೆಯಾ, ನನಗೆ ಯಾಕೆ ಅಷ್ಟು ಸಿಟ್ಟು ಬರ್ತಿಲ್ವಲ್ಲ ಅಂತ ಹೇಳಿ ಅಷ್ಟೆಲ್ಲ ತುಂಬ ಕ್ಲಮ್ಸಿ ಆಗಿದ್ದಿದೆ. ಅವತ್ತು ನಾನು ಸರಿ ಹತ್ತಿದ್ದೆ. ಬಟ್ ಆ ಮೂಮೆಂಟಿಗೆ ನನಗೆ ಇವಾಗ ರಜತ್ ಅವರು ಏನಾದರೂ ಹೇಳೋದಾದರೆ ರಜತ್ ಅವ್ರ ಬಗ್ಗೆ ಹೇಳಬೇಕಿತ್ತು. ಆವಾಗ ಒಂದು ಸ್ವಲ್ಪ ಕ್ಲ್ಯಾಶ್ ಆಗಿದ್ದು. ಬಟ್ ಅದು ನಾನು ಆಗಲೇ ಹೇಳ್ದಂಗೆ ಅವ್ರು ಹೇಳೋದನ್ನ ನಾನು ಅವ್ರು ಹೇಳೋದಕ್ಕೆ ರಿಯಾಕ್ಟ್ ಮಾಡ್ತಿದ್ದೀನಿ ಅನ್ನೋದಾದರೆ ನಾನು ಎಕ್ಸೆಪ್ಟ್ ಮಾಡ್ತಿದ್ದೀನಿ ಅಂತ. ನಾನು ಎಕ್ಸೆಪ್ಟೇ ಮಾಡ್ತಿಲ್ವಲ್ಲ, ನನ್ನ ನೋಡ್ತಿರೋರಿಗೆ ಗೊತ್ತಿರುತ್ತಲ್ಲ ಅಂತ ಹೇಳಿ ನನಗೆಂತ ಸಿಟ್ಟು ಬಂದಿಲ್ಲ ಅಂತ ನಾನು. ಅದು ಮತ್ತೆ ಪಾಪ ಟಾಸ್ಕ್ ಟೀಮ್ ಅವ್ರು ಡಿಸೈನ್ ಮಾಡಿರ್ತಾರೆ, ನಾವು ಅದನ್ನು ಆಡಲಿಲ್ಲ ಅಂದರೆ ತಪ್ಪಾಗುತ್ತೆ, ಅದೆಲ್ಲ ಸೆಕೆಂಡ್ ಆಮೇಲೆ ಪರ್ಸೆಪ್ಷನ್ ಬಂದಿದ್ದು. ನನಗೆಂತ ಅಂದರೆ ಸಿಟ್ಟು ಬಂದಿಲ್ಲ ಅಂದರೆ ಸಿಟ್ಟು ಬಂದಿಲ್ಲ, ಅಷ್ಟೇ ಆಗಿತ್ತು ಅಷ್ಟೇ. ಅದು ಬಟ್ ಅದು ತಪ್ಪಾಗಿತ್ತು ಅನ್ನೋದು ಆಮೇಲೆ ಗೊತ್ತಾಯ್ತು. ಬಿಗ್ ಬಾಸ್ ಮನೆಯಲ್ಲಿ ಒಂದಿನ ಧನ್ರಾಜ್ ಅವ್ರು ನಿಮ್ಗೆ ಏನೋ ಒಂದು ಪಿಲ್ಲೋ ಹೊಡೆದಿರ್ತಾರೆ. ಆಗ ನೀವು ಹೇಳ್ತೀರಾ, ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ. ಆದರೆ ನೀವು ಮಂಜು ಅವ್ರ ಜೊತೆ ತುಂಬಾನೇ ಕ್ಲೋಸ್ ಇರ್ತೀರಾ. ಸೊ ಇದು ಕೆಲವೊಂದು ಜನರಿಗೆ ಅದು ಕುಕ್ಕಿದಿದೆ. ಧನುಗೆ ಬೈದದಿದೆ, ಮಂಜು ಜೊತೆ ಬೈಲಿಲ್ಲ, ಇದು ಹೇಗೆ ಅಂತ? ಧನು ಜೊತೆ ಆಗಿದ್ದು ತುಂಬ ಥರ್ಡ್ ವೀಕ್ ಹನುಮು ಬಂದಾಗ. ಥರ್ಡ್ ವೀಕಲ್ಲಿ ಹನುಮು ಬರ್ತಾರೆ. ಥರ್ಡ್ ವೀಕ್ ಮುಗಿದು 4th ವೀಕ್ ಬಿಗಿನಿಂಗಲ್ಲಿ ಬರ್ತಾರೆ. ಆಗ ಅವ್ರು ಕ್ಯಾಪ್ಟನ್ ಆದಾಗ ಅವಾಗ ಯಾವಾಗಲೂ ಆಗಿದೆ ಅಂತ ತುಂಬ ಬಿಗಿನಿಂಗಲ್ಲಿ ಆದಂಥ ಇನ್ಸಿಡೆಂಟ್ ಆಗಿರುತ್ತೆ. ಆ್ಯಂಡ್ ಆಗ ಸಿಟ್ಟು ಬಂದು ಧನುಗ್ ರಿಯಾಕ್ಟ್ ಮಾಡಿದ್ದು ಬೇರೆ, ಇದು ಹೀಗೆ ಮುಟ್ಟೋ ವಿಷಯ ಹೇಳಿದ್ದು ಅದೇ ವಿಷಯ ಏನೋ ಮಾತಾಡ್ತಾ ನಾನು ಹೇಳಿರ್ತೀನಿ. ಇನ್ ಜನರಲ್ ಗೌತಮಿಗೆ ಯಾರೋ ಹಿಂಗೆ ಕೂತು, ಇವಾಗ ನಾವು ಈಗಷ್ಟೇ ಪರಿಚಯ ಆಗಿದ್ದೀವಿ, ಹೀಗೆ ಮುಟ್ಟಿ ಇಲ್ಲಿ ಕೇಳು ಅಂತ ಹೀಗೆ ಮುಟ್ಟು ಮಾತಾಡ್ಸೋದು ನನಗೆ ಸ್ವಲ್ಪ ಒಂಥರ ಆಗುತ್ತೆ. ಎನಿವನ್ ಟು ಮುಜುಗರ ಆಗೋದಕ್ಕಿಂತ ಇಟ್ಸ್ ನಾಟ್ ಸಮಥಿಂಗ್ ದಟ್ ಐ ಲೈಕ್. ಗ್ರ್ಯಾಜುಯಲಿ ಪರಿಚಯ ಆದಮೇಲೆ ಅದು ಹುಡುಗಿ ಆಗಲಿ ಹುಡುಗ ಆಗಲಿ ಆಮೇಲೆ ಏನೋ ಹೆಂಗೆ ಮುಟ್ಟೋದು, ಹಿಂಗೇನಾದರೂ ಹಿಡ್ಕೊಳ್ಳೋದು ಅದು ನಮಗೆ ಯೂಶುವಲ್ ಅಲ್ಲ ಅಂತ ಅನಿಸೋದಿಲ್ಲ. ಬಟ್ ಅದು ಇನಿಷಿಯಲ್ ಡೇಸಲ್ಲಿ ಹಂಗೆ ಅನಿಸುತ್ತೆ. ಸೊ ಆ ಡೈಲಾಗೇ ಇನಿಷಿಯಲ್ ಇರೋದು, ಆಮೇಲೆ ಇದು ಬೇರೆ ಆಮೇಲೆ ಆಗಿದೆ. ಅದೆರಡು ಕೊಲಾಬ್ ಮಾಡಿ ಮತ್ತೆ ಅದು ಕಾಂಟ್ರಾಸ್ಟಾಗಿ ತೋರಿಸಿದ್ದಾರೆ ಅಷ್ಟೇ. ಸೊ ಈಗಿನ ಆ ವಿಚಾರವಾಗಿ ತೊಗೊಂಡ್ರು ಧನು ಜೊತೆ ಐ ವಾಸ್ ನಾಟ್ ರಿಯಲಿ ಕ್ಲೋಸ್. ಮಂಜು ಅವ್ರ ಜೊತೆ, ಮೋಕ್ಷಿತಾ ಅವ್ರ ಜೊತೆ ಆಲ್ರೆಡಿ ಒಂದು ಫ್ರೆಂಡ್ಶಿಪ್ ಇತ್ತು. ಅದು ಫ್ರೆಂಡ್ಶಿಪ್ ಇದ್ದು ಯಾರನ್ನು ಹಿಡ್ಕೊಳ್ಳೋದು ಬೇರೆ ಆಗುತ್ತೆ, ಇಲ್ದಿರ ಹಿಡ್ಕೊಳ್ಳೋದು ಬೇರೆ ಆಗುತ್ತೆ. ಬೇರೆ ರೀತಿಯಲ್ಲಿ ಬೇರೆ ಏನೂ ಇರಲಿಲ್ಲ. ಇನ್ ಜನರಲ್ ಗೌತಮಿಗೆ ಸ್ವಲ್ಪ ಹಂಗೆ ಮುಟ್ಟು ಮಾತಾಡ್ಸೋದು ಕಷ್ಟ ಇದೆ. ಒನ್ಸ್ ವಿ ಗೆಟ್ ಅಲಾಂಗ್ ಕಂಫರ್ಟಬಲ್ ಆದ್ಮೇಲೆ ನಾನು ಆರಾಮಾಗಿ ಇರ್ತೀನಿ.
ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಜಗಳ ಆಗುತ್ತೆ. ರಂಜಿತ್ ಅವರು ಮತ್ತೆ ಜಗದೀಶ್ ಅವರು ಮನೆಯಿಂದ ಹೊರಗೆ ಹೋಗ್ತಾರೆ. ಆದ್ಮೇಲೆ ಬಿಗ್ ಬಾಸ್ ಮನೆಗೆ ಬರೋದೇ ಹನುಮಂತು ಬಂದಮೇಲೆ ಬಿಗ್ ಬಾಸ್ ಮನೆಯ ವೈಬ್ಸೇ ಒಂದು ಚೇಂಜ್ ಆಗುತ್ತೆ. ಸೊ ನಿಮಗೂ ಮತ್ತು ಹನುಮಂತ ನಡುವೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಮ್ಯಾಮ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ನಂಗೆ ತುಂಬ ಇಷ್ಟ ಆದಂಥ ವ್ಯಕ್ತಿ ಅವನು. ಈ ಜೋಡಿ ಟಾಸ್ಕಲ್ಲಿ ಇನ್ನೂ ಜಾಸ್ತಿ ಕನೆಕ್ಟ್ ಆದ್ವಿ. ಅದಕ್ಕೂ ಮುಂಚೆ ನನಗೂ ಡೌಟ್ ಬಂದಿದ್ದೆ, ಇವನೆಂತ ಆ್ಯಕ್ಟ್ ಮಾಡೋದಾ ಅಂತ ಹೇಳಿ. ಹೌದು. ಬಟ್ ಇಲ್ಲ, ಜೋಡಿ ಟಾಸ್ಕಲ್ಲಿ ನನಗೆ ನೀಟಾಗಿ ಗೊತ್ತಾಗುತ್ತೆ ಅವ್ನು ಇರೋದೇ ಹಾಗೆ. ಅದು 7th ವೀಕ್ ಆಗಿರುತ್ತೆ, 1-2 ವಾರ ಆದಮೇಲೆ ಅವ್ನು ಇರೋದೇ ಹಾಗೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಅಲ್ಲಿಂದ ತುಂಬ ಕನೆಕ್ಟ್ ಆಗ್ತಾನೆ. ಆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಾತಾಡಿದಂಥ ರೀತಿ, ನಾವು ಕನ್ಫೆಷನ್ ರೂಮ್ನಲ್ಲಿ ಹೋಗೊಂದಷ್ಟು ಮಾತಾಡ್ತೀವಿ. ಆಮೇಲೆ ನಾನು ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿದಾಗ ನಾನು ಬೇಜಾರು ಮಾಡ್ಕೊಂಡಾಗ ಅವ್ನು ನನ್ನನ್ನು ಸಮಾಧಾನ ಮಾಡೋ ರೀತಿ, ಆಮೇಲೆ ಅವನ ಅಕ್ಕಂದಿರ ಲಿಸ್ಟಿಗೆ ನನ್ನನ್ನು ಸೇರಿಸ್ಕೊಂಡಂಥ ರೀತಿ, ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಅವನ ಜೊತೆ ನಿಜವಾಗ್ಲೂ ಲೀಸ್ಟ್ ಅಂದರೆ ತುಂಬ ಕಡಿಮೆ ಕಾನ್ವರ್ಸೇಷನ್ ನನಗೆ ಆಗಿರೋದು. ಆದರೂ ಅವನಿಗೆ ಕನೆಕ್ಟ್ ಆಗೋದು ಯಾಕೆ ಅಂದರೆ ಅವನ ವ್ಯಕ್ತಿತ್ವಕ್ಕೆ. ಅದೊಂಥರ ತಮ್ಮ ಥರನೇ ಅದು. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ರಜತ್ ಅವ್ರು ಬರ್ತಾರೆ. ಓಕೆ, ರಜತ್ ಅವ್ರು ಬಂದಮೇಲೆ ನಿಮ್ಗೆಲ್ರಿಗೂ ಕೂಡ ಆಗುತ್ತೆ. ಅದ್ರ ಜೊತೆ ಶೋಭಾ ಶೆಟ್ಟಿ ಕೂಡ ಬರ್ತಾರೆ. ಶೋಭಾ ಶೆಟ್ಟಿ ಬಂದಾಗ ಹುಡುಗಿರೆಲ್ಲೂ ಸ್ವಲ್ಪ ಸೈಲೆಂಟ್ ಆಗಿದ್ದಾಗಿತ್ತು, ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅನ್ನುವಂಥದ್ದು. ಸೊ ಶೋಭಾ ಶೆಟ್ಟಿ ಮಿಡಲಲ್ಲೇ ಕ್ವಿಟ್ ಮಾಡಿ ಹೋಗ್ತಾರೆ, ಇದಕ್ಕೇನಂತೀರಾ? ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಆ್ಯಕ್ಚುಲಿ. ಒಂದು ಒಳ್ಳೆ ಎನರ್ಜಿಲಿ ಬರ್ತಾರೆ ಅವರು. ಇತ್ತು ಡೆಫಿನೆಟ್ಲಿ ಇತ್ತು. ಅವ್ರ ಮನೆಗೆ ಬರ್ತಾನೆ ಒಂದು ಸ್ವಲ್ಪ ಇತ್ತು ಅವ್ರಿಗೆ. ಅದು ಹೋಗ್ತಾ ಹೋಗ್ತಾ ಇಲ್ಲಿ ಜಾಗ ಚೇಂಜ್ ಆಗಿ, ಫುಡ್ ಚೇಂಜ್ ಆಗಿ, ಆ್ಯಂಡ್ ನಾವು ಅಷ್ಟು ಲೈಟ್ ಮಧ್ಯೆ ಇರ್ತೀವಿ, ಹೀಟ್ ಎಲ್ಲ ಇರುತ್ತೆ ನಮಗೆ. ಹೆಣ್ಮಕ್ಳಿಗೆ ಹೆಲ್ತ್ ವೇರಿಯೇಷನ್ಸ್ ಅಂತೂ ಆಗ್ತಿತ್ತಲ್ಲಿ. ಇವರಿಗೆ ಸ್ವಲ್ಪ ಜಾಸ್ತಿ ಆಯಿತು, ಅದು ಕಂಟ್ರೋಲಿಗೆ ಸಿಗ್ತಿರ್ಲಿಲ್ಲ. ನಿಮ್ಗೆ ಯಾವಾಗ ಹೆಲ್ತ್ ಕೈ ಕೊಡುತ್ತೆ, ಮೆಂಟಲ್ ಹೆಲ್ತು ಕೈ ಕೊಡುತ್ತೆ. ಒನ್ಸ್ ಯು ಆಫ್ ಇಯರ್, ಎಂಥ ಸಿಂಪಲ್ ವಿಷಯನೂ ನಿಮಗೆ ಮಾಡ್ಲಿಕ್ಕಾಗೋದಿಲ್ಲ. ಆಗ ಅಷ್ಟು ದೊಡ್ಡ ಆಟನ ಆಡೋದು ಹೇಗೆ ಅನ್ನೋದ್ರ ಬಗ್ಗೆ ಅವ್ರು ಪ್ಯಾನಿಕ್ ಆದರು, ನನಗೆ ಗೊತ್ತಿಲ್ಲ. ಯಾಕಂದರೆ 99 ಡೇಸ್ ಅವರು ತೆಲುಗುನಲ್ಲಿ ಇದ್ದು ಬಂದವರು. ಸೊ ಈ ಆಟ ಅವ್ರಿಗೆ ಸೆಕೆಂಡ್ ಟೈಮಿಲ್ಲಿ ಬಂದಾಗ ಸುಲಭ ಅನ್ನಿಸ್ಬೇಕು. ಅಲ್ಲಿ ಅವ್ರಿಗೆ ಹೆಲ್ತ್ ಇಶ್ಯೂ ಇಂದ ಅವ್ರು ಮೆಂಟಲಿ ಆಫ್ ಆಗಿದ್ರಿಂದ ಮೇ ಬಿ ಅವ್ರಿಗೆ ಕಷ್ಟ ಆಯಿತು ಅನ್ಸುತ್ತೆ. ಬಿಗ್ ಬಾಸ್ ಮನೆಯ ಈ ಒಂದು ಜರ್ನಿಯಲ್ಲಿ 16 ವಾರದ ಜರ್ನಿಯಲ್ಲಿ ಈ ಒಂದು ಮೂಮೆಂಟ್ ಅಂತ ಹೇಳಿದ್ರೆ ನನಗೆ ತುಂಬ ಬೆಸ್ಟ್ ಮೂಮೆಂಟ್, ಈ ಮೂಮೆಂಟ್ ಇರಬಾರ್ದಿತ್ತು ಅಂತ ಹೇಳಿದರೆ ಯಾವುದು? ಬೆಸ್ಟ್ ಮೂಮೆಂಟ್ ಇಸ್ ಮೈ ಕ್ಯಾಪ್ಟನ್ಸಿ ಆದಂಥ ರೀತಿ, ಮ್ಯಾಜಿಕಲ್ ಮೂಮೆಂಟ್ ಅದು. ಹೌದು. ಸೊ ದಟ್ ಈಸ್ ಒನ್ ಥಿಂಗ್. ಇದು ಆಗಬಾರ್ದಿತ್ತು ಅನ್ನೋಂಥದ್ದು ಯಾವುದೂ ಇಲ್ಲ. ಹುಡುಕ್ಬೇಕು. ಇವಾಗ ನೀವು ಕೇಳಿದ್ರಿ ಅಂದರೆ ಅದಾದರೂ ಹುಡುಕಿ ಹೇಳ್ತಾನೆ. ಬಟ್ ನಾನು ಹಾಗೆ ನೋಡಿದಾಗ ನನಗೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ಟಾಸ್ಕ್ ಬರುತ್ತೆ. ಸೊ ನಿಮ್ಮ ಗಂಡ ಮನೆ ಒಳಗಡೆ ಬರ್ತಾರೆ, ತುಂಬ ಎಮೋಷ್ನಲ್ ಆಗ್ತೀರಾ. ಆದರೆ ನೀವಿಬ್ಬರು ಏನು ಮಾಡ್ತೀರಾ? ಆ್ಯನಿವರ್ಸರಿ ಕೂಡ ಸೆಲೆಬ್ರೇಷನ್ ಮಾಡಿದ್ರೆ ಯಾರಿಗೂ ಸಿಗಲ್ಲ ಇಂಥ ಚಾನ್ಸ್ ಎಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಐ ಆಮ್ ಬ್ಲೆಸ್ಡ್ ಆನ್ ದ್ಯಾಟ್ ನೋಟ್. ಅಂದರೆ ಅದೇ ದಿನ ಅದು ಹೆಂಗಾಯ್ತೋ ಗೊತ್ತಿಲ್ಲ, ನಾವು ಅಲ್ಲಿಂದ ಒಂದು 3 ವಾರದ ಹಿಂದೆಯಿಂದ ಫ್ಯಾಮಿಲಿ ರೌಂಡ್ ಯಾವಾಗ ಬರ್ತಾರಲ್ವ ಅಂತ ಕೂತು ಕಾದಿದ್ದಿದೆ. ಥ್ಯಾಂಕ್ ಗಾಡ್ ಅದೇ ವಾರ ಆಗಿತ್ತು. ಅಲ್ಲಿ ಮತ್ತೆ ನನ್ನ 31st ಆದ್ದರಿಂದ ನನ್ನ ಆ್ಯನಿವರ್ಸರಿ ಡೇಟ್ ಆಗುತ್ತೆ. ಬೆಸ್ಟ್ ಮೆಮೊರಿ ಕ್ರಿಯೇಟೆಡ್ ಅನಿಸುತ್ತೆ. ಐ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಬಿಗ್ ಬಾಸ್ಗೆ. ಒಂದಷ್ಟು ಎಮೋಷನ್ಸ್ನ ಪಾಸ್ ಮಾಡಿ ಹೊರಗೆ ತರ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡಿ ಒಂದು ಸಿನಿಮಾ ಥರ ಕೊಡ್ತಾರೆ. ಅದನ್ನೊಂದು ವಿ ಟಿ ಮಾಡಿದ್ದಾರೆ, ನಮ್ಮದೇ ಒಂದು ಸಪ್ರೇಟ್ ವಿ ಟಿ ಕಟ್ ಮಾಡಿ ಹಾಕಿದ್ದಾರೆ. ಸೊ ಫಾರ್ ಆಲ್ those beautiful memories, I have to be very thankful to Big Boss. ಫ್ಯಾಮಿಲಿ ರೌಂಡಲ್ಲಿ ನೀವಿಬ್ರು ಏನು ಮಾಡ್ತೀರಾ ಅನ್ನುವಂಥದ್ದು ಹನುಮ ಮತ್ತು ಧನರಾಜ್ ಅವರು ಇಣುಕಿ ನೋಡಿಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಹೇಳ್ತೀರಾ, ಅವರಿಬ್ಬರ ಕಾಂಬಿನೇಷನ್ ಬಗ್ಗೆ? ಅವರಿಬ್ಬರು ಕಾಂಬಿನೇಷನ್ ಇಸ್ ಅನ್ ಹಿಟ್ ಕಾಂಬಿನೇಷನ್. ದೋಸ್ತ ಧನು ಕಾಂಬಿನೇಷನ್ ಅದು. ತರ್ಲೆಗಳಿಬ್ರು, ಇಬ್ಬರಲ್ಲೂ ಇನೋಸೆನ್ಸ್ ಇದೆ. ಒಬ್ಬರಲ್ಲಿ ಇನೋಸೆನ್ಸ್ ಜಾಸ್ತಿ ಇದೆ, ಇನ್ನೊಬ್ಬರಲ್ಲಿ ಹಾನೆಸ್ಟಿ ಜಾಸ್ತಿ ಇದೆ. ಇಬ್ಬರಲ್ಲೂ ಒಳ್ಳೆತನ ಇದೆ, ತರ್ಲೆ ಬುದ್ಧಿ ಇದೆ. ಅಥವಾ ಇನ್ನೇನೋ ಮಾಡ್ತಾರೆ ಅನ್ನೋದಾದ್ರೆ ನಾಟ್ ಟು ಹಾರ್ಮ್ಫುಲ್, ದೇ ಆರ್ ನಾಟ್ ಹಾರ್ಮ್ಫುಲ್. ಅವರಿಬ್ರು ಕಾಂಬಿನೇಷನ್ ಚಂದ ವರ್ಕ್ ಆಗುತ್ತೆ, ಅವರಿಬ್ರಿಗೂ ವರ್ಕ್ ಆಗುತ್ತೆ, ನಮಗೆ ನೋಡೋರ್ಗೂ ವರ್ಕ್ ಆಗುತ್ತೆ. ಸೊ ಚಂದ ಅದು. ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 5 ಇವ್ರು ಇರ್ತಾರೆ. ಈಗ ಟಾಪ್ 6 ಇದ್ದಾರೆ, ಟಾಪ್ 5 ಇವ್ರು ಇರ್ತಾರೆ ಅಂತಿದ್ರೆ ಯಾರು? ನನ್ನ ಪ್ರಕಾರ ಮೋಕ್ಷಿತಾ ಅವ್ರು ಬಿಟ್ಟು ಇನ್ನೆಲ್ಲರೂ ಟಾಪ್ 5 ಇರ್ತಾರೆ. ಮೋಕ್ಷಿತಾ ಮನೇಲಿದ್ದಾರೆ. ನೀವು ಮನೆಯಿಂದ ಹೊರಗೆ ಬಂದಮೇಲೆ ಮೋಕ್ಷಿತಾ ಅವ್ರ ಬಗ್ಗೆ ಕೇಳಿರ್ಬೋದು. ಒಂದು ಕಿಡ್ನಾಪ್ ಕೇಸಲ್ಲಿ ಮೋಕ್ಷಿತಾ ಅವ್ರದ್ದೊಂದು ವೈರಲ್ ಆಗಿತ್ತು. ಸೊ ಇದಕ್ಕೆ ಏನಂತೀರಾ? ನಂಬಿದ್ರಾ ನೀವು ಇದಿರ್ಬೋದು ಅಂತ ಹೇಳಿ? ಅದು ಡೆಫಿನೆಟ್ಲಿ ಫುಟೇಜ್ ಎಲ್ಲ ನೋಡಿದಾಗ ಅದು ಅಂಥದ್ದೊಂದು ವಿಷಯ ಆಗಿದೆ ಅಂತ ಅನ್ಸುತ್ತೆ. ಶಾಕ್ ಆಗಿದೆ ಅಂತೂ ಹೌದು. ಬಟ್ ಎಗೇನ್ ನಮ್ಮೆಲ್ಲರಿಗೂ ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ. ನಮ್ಮದೇ ಏನೋ ಒಂದು ಇರುತ್ತೆ, ತಪ್ಪು ಸರಿಗಳಿರುತ್ತೆ. ಕೆಲವೊಂದು ಅವರು ಗೊತ್ತಿಲ್ಲ, ಅದು ಯೂಟ್ಯೂಬಿಗೆ ಬಂದಿದೆ.
ಕೆಲವೊಂದು ಗೊತ್ತಿರಲ್ಲ ಇನ್ ಜನರಲ್ ನಾರ್ಮಲ್ ಪಬ್ಲಿಕ್ ಅವ್ರ ಲೈಫ್ನಲ್ಲೂ ಏನೋ ಒಂದು ತಪ್ಪುಗಳಿರುತ್ತೆ. ಆಗಿದೆ ಅಂತ ಅನ್ಸುತ್ತೆ ಅವರ ಹಿಸ್ಟ್ರಿ. ಬಟ್ ಏನಾಗಿದೆ ಎಕ್ಸಾಕ್ಟ್ ಆಗಿ ಅವ್ರು ಹೊರಗಡೆ ಬಂದು ಶೇರ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಅಲ್ಲಿ ನಿಜವಾಗ್ಲೂ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಆ ವಿಷಯ ಅವ್ರು ಯಾವತ್ತೂ ಶೇರ್ ಮಾಡಿದ್ದಿಲ್ಲ. ಐ ಥಿಂಕ್ ಇಟ್ ಇಸ್ ಅರ್ ಪಾಸ್ಟ್. ಯಾರು ವಿನ್ ಆಗ್ತಾರೆ, ಯಾರು ರನ್ನರ್ ಅಪ್ ಆಗ್ಬೇಕು ಇಷ್ಟೇ? ಹನುಮು ವಿನ್ ಆಗಬೇಕು, ಹನುಮಂತು. ರನ್ನರ್ ಅಪ್ ಮಂಜು ಅವರಾಗಬೇಕು. ಯಾಕೆ? ಯಾಕೆ? ಇದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಹನುಮು ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ವ್ಯಕ್ತಿತ್ವ ಗೆಲ್ಲಬೇಕು. ಅಟ್ ದ ಸೇಮ್ ಟೈಮ್ ರನ್ನರ್ ಅಪ್ ಅಂತ ಬಂದಾಗ ಮಂಜು ಅವ್ರಿಗೆ ತುಂಬ ಒಳ್ಳೆ ಮನಸ್ಸಿದೆ. ನನಗೆ ಅಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಮಂಜು ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಹನುಮನ ಹತ್ತಿರದಿಂದ ನೋಡಿದ್ದೀನಿ. ಇವರಿಬ್ಬರು ವ್ಯಕ್ತಿತ್ವವಾಗಿ ನನಗೆ ತುಂಬ ಇಷ್ಟ ಆಗ್ತಾರೆ. ಸೊ ಅಲ್ಲಿ ವ್ಯಕ್ತಿತ್ವಗಳ ಗೆಲುವೇ ಆಗಬೇಕು. ಏನಾದರೂ ಅದೊಂದು ವ್ಯಕ್ತಿತ್ವದ ಗೆಲುವಾಗಬೇಕು ಅನ್ನೋ ಆಸೆ ಇದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಗಂತೂ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಾವು ಬಿಗ್ ಬಾಸ್ ಮನೇಲಿ ನಿಮ್ಮನ್ನು ನೋಡುವಾಗ ಏನು ಇವ್ರು ಹಿಂಗಿದ್ದಾರೆ, ನಿಜ ಲೈಫಲ್ಲೂ ಹಿಂಗೆ ಇದ್ದಾರಾ ಅಂತ ಹೇಳಿ. ಸೊ ನಮ್ಮ ಜೊತೆ ಹತ್ರದಲ್ಲಿ ಮಾತಾಡೋಗ್ಲೇ ಗೊತ್ತಾಗಬೇಕು ಈ ಹುಡುಗಿ ಇರೋದೇ ಹೀಗೆ ಅಂತ. ನೀವು ಹೇಳಿರೋದು ಮಾತ್ರ ಪಕ್ಕ. ನಂತರ ಇನ್ನು ಯಾರೂ ಸಿಕ್ಕಲ್ಲ, ಇದೊಂದೇ. ಓಕೆ ಮ್ಯಾಮ್, ಅಪ್ಕಮಿಂಗ್ ಪ್ರಾಜೆಕ್ಟ್ ಯಾವುದಾದ್ರೂ ಬರ್ತಾ ಇದೆಯಾ ನಿಮ್ಮದು? ನಥಿಂಗ್ ಲೈನ್ಡ್ ಅಪ್. ಈಗಷ್ಟೇ ಹೊರಗೆ ಬಂದಿರೋದ್ರಿಂದ ಏನೆಲ್ಲ ಬರುತ್ತೆ ಅನ್ನೋ ಕುತೂಹಲ ನನಗಿದೆ. ಸೊ ಸಮಥಿಂಗ್ ವಿಚ್ ಎಕ್ಸೈಟ್ಸ್ ಮೀ, ಅದನ್ನು ಮಾಡ್ತೀನಿ. ಬಟ್ ಜನರ ಮುಂದೆ ಬರ್ತಿರೋದಂತೂ ನಿಲ್ಸೋದಿಲ್ಲ. ಅದು ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇರುತ್ತೆ. ವೆರಿ ಶಾರ್ಟ್ಲಿ ವಿತ್ ಅ ಗುಡ್ ಪ್ರಾಜೆಕ್ಟ್ ನಾನು ಬರ್ತೀನಿ. ಗ್ರ್ಯಾಂಡ್ ಫಿನಾಲೆಗೆ ಪ್ರಿಪರೇಷನ್ ಎಲ್ಲ ಯಾವ ರೀತಿ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ, ಕಾಸ್ಟ್ಯೂಮ್ ಮಾಡ್ತಾ ಇದ್ದಾರೆ, ಈ ಕಡೆ ಡ್ಯಾನ್ಸ್ ರಿಹರ್ಸಲ್ಸ್ ನಡೀತಾ ಇದೆ. ಅವ್ರನ್ನೆಲ್ಲರನ್ನೂ ಮೀಟ್ ಮಾಡುವಂಥ ಎಕ್ಸೈಟ್ಮೆಂಟ್ ಇದೆ. ಪ್ರಿಪ್ರೇಷನ್ ಆಗ್ತಾ ಇದೆ. ಓಕೆ, ಇನ್ನೊಂದು ಲಾಸ್ಟ್ ಕ್ವಶನ್ ಆಯಿತಾ? ಬಿಗ್ ಬಾಸ್ ಅಂತ ಬಂದಾಗ ಶಾಪಿಂಗ್ ಅನ್ನುವಂಥದ್ದು ತುಂಬಾ ಜೋರಾಗಿ ಇರುತ್ತೆ, ಹುಡುಗಿರಿಗೆ ಅದಕ್ಕೆಲ್ಲ ಜಾಸ್ತಿ ಇರುತ್ತೆ. ನೀವು ಕೆಲವರೆಲ್ಲ ಲಕ್ಷದ ಶಾಪಿಂಗ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದಿದ್ದು. ನೀವೇನಾದರೂ ಲಕ್ಷ ಕ್ರಾಸ್ ಮಾಡಿಕೊಂಡು ಶಾಪಿಂಗ್ ಮಾಡಿದ್ದಿದ್ಯಾ? ಆಗಿದೆ ಲಕ್ಷ. ಅದು ಎಷ್ಟಾಗಿದೆ ನನಗೂ ಗೊತ್ತಿಲ್ಲ. ಅದು ನನ್ನ ಮನೆ ಒಳಗೆ ಹೋದ್ಮೇಲೆ ತುಂಬ ಖರ್ಚುಗಳಂತೂ ಆಗಿದೆ. ಅದೆಲ್ಲ ಲಕ್ಷದ್ರಲ್ಲೇ ಇದೆ. ಬಿಗ್ ಬಾಸ್ ಮನೆಯಲ್ಲಿ 16 ವಾರಗಳಲ್ಲಿ ಗೌತಮಿ ಅವರು ಪಡೆದಿರುವ ಸಂಭಾವನೆ ಎಷ್ಟು? ಪ್ರೀತಿಯಿಂದ ಅವ್ರು ಏನು ಕೊಟ್ಟಿದ್ದಾರೆ, ನಾನು ಪ್ರೀತಿಯಿಂದ ತಗೊಂಡಿದ್ದೀನಿ. ಮ್ಯಾಮ್, ನನಗೆ ನಿಮ್ಮ ಹತ್ರ ಎಂಥ ಕ್ವಶನ್ ಕೇಳಬೇಕಂತಲೇ ಅರ್ಥ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲ, ಅದೀಗ ಆಫ್ ಆಗಲಿ, ಮತ್ತೆ ಮಾತಾಡೋ ನಾವು. ಅಲ್ಲ, ಎಂತ ಗೊತ್ತುಂಟು ಆ್ಯಕ್ಚುಲಿ, ನೀವು ಸೆಲೆಬ್ರಿಟಿ, ನಾವು ನ್ಯೂಸ್ ಆ್ಯಂಕರ್ಸ್ ಅಲ್ಲ, ಅದರಲ್ಲಿ ಏನಿದೆ ಎಂತ ಅದು ಒನ್ ರುಪೀ ಇಸ್ ಆಲ್ಸೋ ಪೇಮೆಂಟ್, 1 lakh ಇಸ್ ಆಲ್ಸೋ ಪೇಮೆಂಟ್ ಅಲ್ವಾ? ಆ ಥರ ಎಂತ ಇಲ್ಲ, ಪೇಮೆಂಟ್ ಇಸ್ ಪೇಮೆಂಟ್. ಹೌದು, ನಥಿಂಗ್ ಮಚ್. ಅದು ನೀವಾದರೂ ಹೇಳೋದಿಲ್ಲ, ನಾನಾದರೂ ಹೇಳೋದಿಲ್ಲ. ಓಕೆ ಮ್ಯಾಮ್, ಹಾಗಾದರೆ ಆಲ್ ದಿ ವೆರಿ ಬೆಸ್ಟ್. ಅಪ್ಕಮಿಂಗ್ ಪ್ರಾಜೆಕ್ಟ್ ಯಾವುದೆಲ್ಲ ಬರ್ತದೆ ಎಲ್ಲದಕ್ಕೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಸೊ ಮ್ಯಾಮ್, ನಿಮ್ಮ ಮುಖದಲ್ಲಿ ಇವಾಗ ನಗು ಯಾವ ರೀತಿ ಇದೆಯಾ, ಪಾಸಿಟಿವಿಟಿಯನ್ನು ಎಲ್ರಿಗೂ ಕೂಡ ಕೊಡ್ತಾ ಬನ್ನಿ. ಸೊ ಈ ಎನರ್ಜಿ ಯಾವತ್ತೂ ಕೂಡ ಹೀಗೆ ಇರಲಿ ಅಂತ ಹೇಳಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ನಾವು ಕೂಡ ನಿಮಗೆ ಆಶಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಬಿಗ್ ಬಾಸ್ ಸೀಸನ್ 11ನ ಕಂಟೆಸ್ಟೆಂಟ್ ಆಗಿರುವಂತಹ ಗೌತಮಿ ಜಾಧವ್ ಆಡಿರುವಂತಹ ಮಾತಿದಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.